ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಪಿ ವಿ ಚಾನಲ್. ಈ ವಿಡಿಯೋದಲ್ಲಿ ನಾವು ಆರ್ ಸಿ ಬಿದು ಪ್ರಾಬಲ್ ಪ್ಲೇಯಿಂಗ್ 11 ತಿಳ್ಕೊಂಡು 2025ಗೆ ಯಾವ ರೀತಿ ಇರುತ್ತೆ ಏನು ಅಂತ ಇಲ್ಲಿ ನೋಡ್ಬೋದು. ನೀವು ನಾನು ಡಿಸ್ಪ್ಲೇ ಮಾಡ್ತಾಯಿದ್ದೀನಿ. ಇದು ನಮ್ಮದು ಟೋಟಲ್ ಎಲ್ಲ ಪ್ಲೇಯರ್ಸ್ದು ಲೀಸ್ಟು. ಇವಾಗ ನೋಡೋಣ ನಾವು ಪ್ರಾಬಲ್ ಪ್ಲೇಯಿಂಗ್ 11 ನನ್ನ ಪ್ರಕಾರ ಹೆಂಗಿರುತ್ತೆ ಅಂತ. ಹೆಂಗಿದ್ರೇನೋ ನಂಗೆ ಚೆನ್ನಾಗಿರುತ್ತೆ ಅನ್ನಿಸ್ತಾ ಇದೆ. ನೋಡೋಣ, ನೋಡಿ ಹೇಳ್ತೀನಿ. ನಂಬರ್ 1ನಲ್ಲಿ ಪಿಲ್ಸಾಲ್ಟ್, ನಂಬರ್ 2ದಲ್ಲಿ ವಿರಾಟ್ ಕೊಹ್ಲಿ, ನಂಬರ್ 3ದಲ್ಲಿ ದೇವದತ್ ಪಡಿಕ್ಕಲ್, ನಂಬರ್ 4ರಲ್ಲಿ ರಜತ್ ಪಡಿದಾರ್ ಮತ್ತು ಲಿವಿಂಗ್ ಸ್ಟೋನ್ ಬರ್ತಾರೆ. ಲಿವಿಂಗ್ ಸ್ಟೋನ್ ಏನಾದರೂ ಚೆನ್ನಾಗಿ ಆಡಲಿಲ್ಲ ಅಂದರೆ ಜಕೋಬ್ ಬಿಥೇಲ್ ಬರ್ತಾರೆ. ಜಕೋಬ್ ಬಿಥೇಲ್ ಅವ್ರು ಆಡ್ತಾರೆ. ರೀಸೆಂಟಾಗಿ ಟೆಸ್ಟಲ್ಲಿ ಕೂಡ 96 ಹೊಡೆದಿದ್ದಾರೆ. 4 ರನ್ನಲ್ಲಿ ಮಿಸ್ ಆಗಿದ್ದಾರೆ, ಸೆಂಚುರಿ ಹೊಡೆದಿದ್ರೆ ಚೆನ್ನಾಗಿರೋದು. ಈಗ ನೋಡಿ, ಅವ್ರು ಜಕೋಬ್ ಬಿಥೇಲ್ ಮಾರ್ಕ್ಸಿಗೆ ಬಂದಮೇಲೆ ಅವ್ರ ಫ್ಯಾನ್ ಫಾಲೋಯಿಂಗ್ ನೋಡಿ, ಅವ್ರ ಕ್ರೇಜ್ ನೋಡಿ ಯಾವ ರೀತಿ ಇದೆ ಅಂತ. ನೆಕ್ಸ್ಟು 7ರಲ್ಲಿ ಬಂದುಬಿಟ್ಟು ಟಿಮ್ ಡೇವಿಡ್ ಬರ್ತಾರೆ. ಅವರು ಏನಾದರೂ ಚೆನ್ನಾಗಿ ಆಡಲಿಲ್ಲ ಅಂದರೆ ಜಕೋಬ್ ಬಿಥೇಲ್ ಬರ್ತಾರೆ. ಇಲ್ಲಿ ಲಿವಿಂಗ್ ಸ್ಟೋನು ಮತ್ತು ಟಿಮ್ ಡೇವಿಡ್ ಅವರಿಬ್ಬರಲ್ಲಿ ಯಾರೋ ಒಬ್ರು ಆಡ್ತಾರೆ ಅನ್ಕೋ, ಇನ್ನೊಬ್ರು ಆಡೋಲ್ಲ ಅನ್ಕೋ, ಅಲ್ಲಿ ಆ ಜಾಗದಲ್ಲಿ ಜಕೋಬ್ ಬಿಥೇಲ್ ಬರೋ ಚಾನ್ಸ್ ಇರುತ್ತೆ. ಮತ್ತು ನೆಕ್ಸ್ಟ್ ಬಂದುಬಿಟ್ಟು ಜಿತೇಶ್ ಶರ್ಮಾ ಬರ್ತಾರೆ. ಅವ್ರು 100% ಆಡ್ತಾರೆ. ಮತ್ತು ಕುರ್ನಾಲ್ ಪಾಂಡ್ಯ ಅವರು ಆಡ್ತಾರೆ. ಮತ್ತು ನಂಗೆ ಗೊತ್ತಂಗೆ ಮತ್ತು ಹೆಝಲ್ವುಡ್ ಬರ್ತಾರೆ. ಮತ್ತು ಯಾರಪ್ಪ, ಮತ್ತು ಭುವನೇಶ್ವರು ಮತ್ತು ಯಶ್ ದಯಾಲ್. ಮತ್ತು ಇಂಫ್ಯಾಕ್ಟ್ ಬಂದುಬಿಟ್ಟು ಮನೋಜ್ ಪಾಂಡ್ಗೆ ಮತ್ತು ಸುಯೇಶ್ ಶರ್ಮಾ. ಮನೋಜ್ ಪಾಂಡ್ಗೆನ ಯಾವಾಗ ಯೂಸ್ ಮಾಡ್ತಾರೆ ಅಂದರೆ, ಈಗ ನಮ್ಮ ಆರ್ ಸಿ ಬಿ ಫಸ್ಟ್ ಬ್ಯಾಟಿಂಗ್ ಆಡ್ತಾಯಿದೆ, ಫಸ್ಟ್ ಬೌಲಿಂಗ್ ಮಾಡ್ತಾಯಿದೆ ಮತ್ತು ಬ್ಯಾಟಿಂಗ್ ಬರ್ತಾರೆ ನೋಡಿ, ಅಂಥ ಟೈಮಲ್ಲಿ ಮನೋಜ್ ಪಾಂಡ್ಗೆನ ಯೂಸ್ ಮಾಡ್ತಾರೆ. ಇಲ್ಲಾಂದರೆ ಆರ್ ಸಿ ಬಿ ಫಸ್ಟ್ ಬ್ಯಾಟಿಂಗ್ ಆಡಿ ಮತ್ತು ಬೌಲಿಂಗ್ ಹೋದಾಗ ಅವಾಗ ಸುಯೇಶ್ ಶರ್ಮನ್ ಯೂಸ್ ಮಾಡ್ತಾರೆ ಅನ್ಕೊತಿದ್ದೀನಿ. ಇಂಫ್ಯಾಕ್ಟ್ ಪ್ಲೇಯರಾಗಿ ಹಿಂಗಿದ್ರೆ ನನ್ನ ಪ್ರಕಾರ ಟೀಮ್ ಚೆನ್ನಾಗಿರುತ್ತೆ. ಇಲ್ಲಾಂದರೆ ನನಗೆ ಗೊತ್ತಂಗೆ ಲಿವಿಂಗ್ ಸ್ಟೋನ್ಗಿನ್ನ ಅಲ್ಲಿ ಜಕೋಬ್ ಬಿಥೇಲ್ಗೆ ತುಂಬ ಚಾನ್ಸ್ ಕೊಟ್ಟರೆ ಅವ್ರು ಚೆನ್ನಾಗಿ ಆಡ್ತಾರೆ ಅನ್ಕೊತಾ ಇದ್ದೀನಿ. ಆಡ್ತಾರೆ. ನೋಡೋಣ ಏನು ಮಾಡ್ತಾರೆ ಮೇಲೆ. ಜಕೋಬ್ ಬಿಥೇಲ್ ಮಾತ್ರ 100% ಸಿಗುತ್ತೆ ಚಾನ್ಸು. ಕೊಡ್ತಾರೆ ಚಾನ್ಸು. ನೋಡ್ತಾರೆ ಹೆಂಗೆ ಆಡ್ತಾರೆ ಏನು ಅಂತ. ಅವ್ರೇನಾದ್ರು ಆಡಿದ್ರೆ, ಈಗ ನಾವು ಹೋದ ವರ್ಷದಲ್ಲಿ ಇವ್ರನ್ನ ವಿಲ್ ಜಾಕ್ಸನ್ ಇಕ್ಕೊಂಡಾಗ ಅವ್ರನ್ನೂ ಅಷ್ಟೇ ಫಸ್ಟ್ ಮೇ ಬಿ 4 ಮ್ಯಾಚನ್ನು ಅವ್ರಿಗೂ ಅವಕಾಶ ಕೊಟ್ಟಿಲ್ಲ. ಮತ್ತೆ ಕೊಟ್ಟ ಮೇಲೆ ಅವ್ರು ಪ್ರೂವ್ ಮಾಡ್ಕೊಂಡು ಆವಾಗಿಂದ ಕನ್ಸಿಸ್ಟೆಂಟ್ ಮ್ಯಾಚಲ್ಲಿ ಆಡಿಸಿದ್ರು ಅವ್ರನ್ನ. ಫಸ್ಟಿಂದಲ್ಲಿ ಆಡಿಸಿದ್ರೆ ಅವರು ಏನಾದರೂ ಸ್ವಲ್ಪ ಆಡಿ ಚೆನ್ನಾಗಿ ಇನ್ನೂ 1 ಮ್ಯಾಚ್ 2 ಮ್ಯಾಚ್ ಗೆಲ್ಲೋದು ಇದು. ಆದರೂ ಏನು ಪ್ಲೇಯರ್ಸ್ಗೆ ಹೋಗಿದ್ದೀವಲ್ಲ, ಅದರಲ್ಲೇನು ನೋಡೋಣ. ಇವಾಗ ನಾವು 2025ಗೆ ನಮ್ಮ ಟೀಮೇ ಆರ್ ಸಿ ಬಿ ಏನೋ ಒಳ್ಳೆ ಟೀಮೇ ಮಾಡೋದು ಚೆನ್ನಾಗಿದೆ, ಒಳ್ಳೆ ಸ್ಕ್ವಾಡ್ ಇದೆ. ಈ ಪ್ಲೇಯಿಂಗ್ 11 ಇದ್ದರೆ ನಮಗೇನೋ ಚೆನ್ನಾಗಿರುತ್ತೆ. ನಮ್ಮದೊಂಥರ ಈಕ್ವಲ್ ಆಗಿದೆ. ಈ ಕಡೆ ಬ್ಯಾಟಿಂಗು ಇದೆ, ಈ ಕಡೆ ಬೌಲಿಂಗು ಇದೆ, ಎಲ್ಲ ಇದೆ ನಮ್ಮ ಕಡೆ. ನೋಡೋಣ, ನಮ್ಮ ಚಿನ್ನ ಸಮಯದಲ್ಲಿ ಜಕೋಬ್ ಬಿಥೇಲ್ ಆಡ್ತಾರೆ, ಚೆನ್ನಾಗಿ ಆಡ್ತಾರೆ. ಅವರು ಹೊಡಿಯೋದು ನೋಡಬೇಕು. 6 ಸಿಟ್ಟಿಂಗ್ ಏನು ಹೊಡಿತಾರೆ, ಅಲ್ಲಿ ಚೆನ್ನಾಗಿ ಕನೆಕ್ಟ್ ಮಾಡ್ತಾರೆ ಬಾಲ್. ನೋಡೋಣ ಯಾವ ರೀತಿ ನಡೆಯುತ್ತೆ ಅಂತ. ಅವರು ನಮ್ಮ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಏನು ಮಾಡ್ತಾರೆ, ಹೆಂಗೆ ನಡೆಸ್ಕೊಡ್ತಾರೆ ನೋಡೋಣ. ಪ್ಲೇಯಿಂಗ್ 11 ಈ ರೀತಿ ಇದ್ದರೆ ಚೆನ್ನಾಗಿರುತ್ತೆ ಅನ್ಕೊತಾ ಇದ್ದೀನಿ ನಾನು. ಪಿಲ್ಸಾಲ್ಟ್ ಮಾತ್ರ ಪಕ್ಕ ಅವರೇನು ಬಿಗ್ ಹಿಟ್ಟರ್ ಅನ್ಕೊತೀನಿ. ವಿರಾಟ್ ಕೊಹ್ಲಿ ಈ ಕಡೆ ಒಂದು ಇದು, ವಿರಾಟ್ ಕೊಹ್ಲಿ ಅವರು ಸಿಂಗಲ್ ತಗೊಳ್ತಾಯಿದ್ರೆ, ಇವ್ರು ಪಿಲ್ಸಾಲ್ಟ್ ಆಡ್ತಾರೆ. ಇವ್ರು ಬಿಗ್ ಹಿಟ್ಟರು, ರನ್ ಸ್ಕೋರ್ ಪವರ್ ಪ್ಲೇದಲ್ಲಿ ರನ್ ಸ್ಕೋರ್ ಮಿನಿಮಮ್ ಅಂದರೆ ಒಂದು 50 ಮೇಲ್ಗಡೆ ಬಂದೇ ಬರುತ್ತೆ ಬಿಡಿ. ನಮಗೆ ಮ್ಯಾಕ್ಸಿಮಮ್ ಹೇಳೋಕ್ಕಾಗಲ್ಲ. 60 ಮೇಲೆ 70 ಮೇಲೆ ಇನ್ನೂ ಜಾಸ್ತಿನೂ ಬರ್ಬೋದು, ಮ್ಯಾಕ್ಸಿಮಮ್ ಹೇಳೋಕ್ಕಾಗಲ್ಲ. ಈ ಕಡೆ ವಿರಾಟ್ ಕೊಹ್ಲಿ ಒಂದು ಸಿಂಗಲ್ ತಗೊಳ್ತಿದ್ರೆ, ಈ ಕಡೆ ಪಿಲ್ಸಾಲ್ಟ್ ಹಾಕ್ಕೊಂಡು ಗುದ್ದುತ್ತಾ ಇರ್ತಾರೆ. ಇವರಿಬ್ಬರಲ್ಲಿ ಏನಾದರೂ ವಿಕೆಟ್ ಆದರೆ ಪಡಿಕ್ಕಲ್ ಬರ್ತಾರೆ. ಅವರು ಸ್ವಲ್ಪ ಇದು ಮಾಡ್ತಾರೆ, ಆಡ್ತಾರೆ. ಅವರಾದ್ಮೇಲೆ ಪಡಿದಾರ್ಗೇನೋ ಒಳ್ಳೆ ಇದೆ ಅನ್ಕೊತೀನಿ. ಮಿಡಿಲ್ ಆರ್ಡರಲ್ಲಿ ಬರ್ತಾರೆ. 6 ಸ್ಪಿನ್ನರ್ಸ್ಗೆ ಹಾಕ್ಕೊಂಡು ಚಚ್ತಾರೆ ಅನ್ಕೊತಾ ಇದ್ದೀನಿ. ಮತ್ತು ಲಿವಿಂಗ್ ಸ್ಟೋನ್ ನೋಡಬೇಕು. ಫಸ್ಟ್ 2 ಮ್ಯಾಚ್ ಕೊಡಬೇಕು. ಅವ್ರೇನಾದ್ರು ಆಡಲಿಲ್ಲ ಅಂದರೆ ಜಕೋಬ್ ಬಿಥೇಲ್ ತೊಗೊಂಬರ್ಬೇಕು. ಆ ಜಾಗದಲ್ಲಿ ಸೈಕಿರುತ್ತೆ ಜಕೋಬ್ ಬಿಥೇಲ್ ಬಂದರೆ ಮಾತ್ರ. ಅವ್ರು ಬಂದು ಏನಾದರೂ ಒಂದು ಮ್ಯಾಚ್ ಏನಾದರೂ ಸೆಂಚುರಿ ಹೊಡೆದುಬಿಟ್ರೆ ಅವ್ರ ಫ್ಯಾನ್ ಫಾಲೋಯಿಂಗ್ ನೋಡಬೇಕು. ಇವಾಗ ಇನ್ಸ್ಟಾಗ್ರಾಮ್ನಲ್ಲಿ ಮೇ ಬಿ ಎಷ್ಟು 158K ಫಾಲೋವರ್ಸ್ ಇದ್ದಾರೆ. ಅವ್ರು ಏನಾದರೂ ಸೆಂಚುರಿ ಹೊಡೆದ್ರೆ ಮತ್ತೆ ಹೋಗ್ಬೋದು, ಒಂದೇ ಸರಿ 500K ಹಂಗೆ ಹೋಗ್ಬೋದು. ಇವ್ರಿಗೂ ಹಂಗೆಲ್ಲ ನಾವು ನೋಡಿದ್ದು. ವಿಲ್ ಜಾಕ್ಸ್ಗೆ ಅವ್ರಿಗೂ ಎಷ್ಟು 100K ಇದ್ರೆ ಒಂದು ಸೆಂಚುರಿ ಹೊಡೆದ ನೋಡಿ ಜಿ ಟಿ ಮೇಲೆ. ಅವತ್ತು ಬೆಳಗ್ಗೆ ನೋಡೋ ಒಳಗಡೆ 500K ಇತ್ತು. ನಾವು 500K ಹೊರಟೋಯ್ತು ಫಾಲೋವರ್ಸ್. ಹಂಗಾಗುತ್ತೆ ಪಕ್ಕ ಜಕೋಬ್ ಬಿಥೇಲ್ಗೆ. ಯಾವಾಗ ಕ್ರೇಜ್ ಎಲ್ಲೋ ಹೊರಟೋಗಿದೆ, ಎಲ್ಲೋ ಹೋಗಿದೆ ಕ್ರೇಜು. ನೋಡೋಣ ಹೆಂಗಿರುತ್ತೆ ಏನು ಅಂತ. ಮತ್ತೆ ಬಂದುಬಿಟ್ಟು ಜಿತೇಶ್ ಶರ್ಮಾ ಮೇ ಬಿ ಅವ್ರು ಆಡ್ತಾರೆ ಬಿಡಿ. ಅವರು ಪಂಜಾಬಲ್ಲಿ ಇದ್ದಾಗ ಫಿನಿಷರ್ ಆಡಿದ್ದಾರೆ, ಚೆನ್ನಾಗಿ ಆಡ್ತಾರೆ.
ಮತ್ತು ನೆಕ್ಸ್ಟ್ ಬಂದುಬಿಟ್ಟು ಟಿಮ್ ಡೇವಿಡ್ಡು. ಟಿಮ್ ಡೇವಿಡ್ಡು ಒಳ್ಳೆ ಇಟ್ಟರೆ ಹೊಡೆದ್ರೆ ಮಾತ್ರ ಭಾರಿ ಸಿಕ್ಸಸ್ ಹೊಡಿತಾನೆ. ಟಿಮ್ ಡೇವಿಡ್ ಆಡ್ತಾನೆ ಅನ್ಕೊತಿದ್ದೀನಿ ನಮ್ಮ ಬೆಂಗಳೂರು ಪಿಚ್ಚಲ್ಲಿ, ನೋಡೋಣ. ಮತ್ತು ಕುರ್ನಾಲ್ ಪಾಂಡೆ ಸ್ಪಿನ್ನು ಮಾಡ್ತಾನೆ, ಹೊಡಿತಾನೆ, ಆಡ್ತಾರೆ ಬ್ಯಾಟಿಂಗು. ಬೆಂಗಳೂರಲ್ಲಿ ಆರಾಮಾಗಿ ಆಡ್ಬೋದು ಕುರ್ನಾಲ್ ಪಾಂಡೆ. ನೆಕ್ಸ್ಟ್ ಬಂದು ಹೆಸಲ್ವುಡ್ ಚೆನ್ನಾಗಿ ಆಗ್ತಾರೆ ಬೌಲಿಂಗು. ಅವ್ರಿಗೆ ಹೊಡಿಯೋಕ್ಕೆ ತುಂಬ ಕಷ್ಟ ಸ್ವಲ್ಪ. ಒಳ್ಳೆ ಲೆಂತ್ ಬಾಲ್, ಒಳ್ಳೆ ಬಾಲ್ ಚೆನ್ನಾಗಿ ಆಗ್ತಾರೆ. ಮತ್ತು ಬಂದುಬಿಟ್ಟು ಭುವನೇಶ್ವರ್ ಕುಮಾರ್, ಇವ್ರದ್ದು ನೋಡಿದ್ರೆ ನಮ್ಮ RCB ಪಿಚ್ಚಲ್ಲಿ ಚೆನ್ನಾಗಿ ಆಡಿದ್ದಾರೆ ಇವ್ರು. ಭುವನೇಶ್ವರ್ ಕುಮಾರ್ ನೋಡೋಣ. ಯಶ್ ದಯಾಲು ವರ್ಕ್ಸಲ್ಲಿ ಚೆನ್ನಾಗಿ ಹಾಕಿದ್ದಾರೆ, ಅವ್ರು ಆಗ್ತಾರೆ ಅಂತ ನನಗೂ ಕಾನ್ಫಿಡೆನ್ಸ್ ಇದೆ ನೋಡಿ. ಇನ್ಫ್ಯಾಕ್ಟರ್ ಮನೋಜ್ ಬಾಣಿಗೆ ಚೆನ್ನಾಗಿ ಆಡ್ತಾರೆ, ಅವ್ರನ್ನ ಆಡಿಸ್ತಾರೆ ಅನಿಸ್ತಾ ಇದೆ. 100% ಆಡಿಸ್ತಾರೆ. ಇನ್ಫ್ಯಾಕ್ಟಾಗಿ ಯೂಸ್ ಮಾಡ್ತಾರೆ. ಮೈನ್ ಪ್ಲೇಯಿಂಗ್ ಲೆವೆನಲ್ಲಿ ಮಾತ್ರ ನನಗೇನೋ ಡೌಟು, ಇನ್ಫ್ಯಾಕ್ಟಾಗಿ ಮಾತ್ರ ಯೂಸ್ ಮಾಡ್ತಾರೆ. ಮತ್ತು ಶ್ರೇಯಸ್ ಶರ್ಮಾ ಅವ್ರನ್ನೂ ಅದೇ ಇನ್ಫ್ಯಾಕ್ಟಾಗಿ ಯೂಸ್ ಮಾಡ್ತಾರೆ, ನೋಡೋಣ. ಇನ್ನೊಂದು ಗುಡ್ ನ್ಯೂಸ್ ನಿಮಗೆ, ನಮ್ಮ RCB 4 ಜನ ಎಷ್ಟು ಕ್ಯಾಪ್ಟನ್ನು, ಜಿತೇಶ್ ಶರ್ಮಾ ಮತ್ತು ಭುವನೇಶ್ವರ್ ಕುಮಾರ್ ಮತ್ತು ಪಡಿದಾರ್ ಮತ್ತು ಇನ್ನೊಬ್ರು ಯಾರಪ್ಪ, ಕುರ್ನಾಲ್ ಪಾಂಡೆ, ಇವ್ರು 4 ಜನ ಮುಸ್ತಫ್ ಅಲಿ ಟ್ರೋಫಿದಲ್ಲಿ ಎಲ್ಲರೂ ಇವರು ಕ್ವಾಲಿಫೈ ಆಗಿದ್ದಾರೆ. ನನಗೇನೋ ಪಡಿದಾರ್ದು ಹೊಡೆದ್ರೆ ಕಪ್ ಚೆನ್ನಾಗಿರುತ್ತೆ ಅನಿಸ್ತದೆ, ನೋಡೋಣ. ಪಡಿದಾರ್ ಹೊಡಿಬೇಕು, ಇಲ್ಲಾಂದರೆ ನಮ್ಮ RCB ಕ್ಯಾಪ್ಟನ್ಸೇ ಹೊಡಿಲಿ ಯಾರಾದರೂ. ಇದಾಗಿರುತ್ತೆ ಈ ವಿಡಿಯೋದಲ್ಲಿ. ನಿಮ್ಮ ಪ್ಲೇಯಿಂಗ್ ಲೆವೆನ್ ಯಾವ ರೀತಿ ಇರುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.